ಸುಮ್ಮನೆ ಬಂದೆ, ಡ್ರೆಸ್ಸಿಗೆ ಟ್ಯಾಕ್ಸ್ ಬಿತ್ತು. ಮಮ್ಮನ್ ಕನ್ನಡ ನೋಡಿ ಗೈಸ್. ಸುಳ್ಳು. ಹಲೋ ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ಸೊ ಇವತ್ತು ಬೆಳಿಗ್ಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಸ್ವಲ್ಪ ಮಾರ್ನಿಂಗ್ ರುಟೀನ್ ಆಗಿರ್ಬೋದು, ರ್ಯಾಂಡಮ್ ವ್ಲಾಗ್ಸ್ಗಳನ್ನ ಮಾಡೋಣ ಅಂತೇಳಿ ಅನ್ಕೊಂತಾ ಇದ್ದೀನಿ. ಸೊ ಇವತ್ತಿನ ಡೇ ಹೇಗಿರುತ್ತೆ, ಏನೆಲ್ಲ ಮಾಡ್ತೀನಿ ನಾನು, ಸೊ ನಂದು ವರ್ಕ್ ರುಟೀನ್ ಇರುತ್ತಲ್ಲ, ಸೊ ಅದನ್ನೆಲ್ಲ ಒಂದ್ ಸ್ವಲ್ಪ ಕ್ಯಾಪ್ಚರ್ ಮಾಡೋಣ. ಮತ್ತೆ ಒಂದ್ ಸ್ವಲ್ಪ ಬೇರೆ ಥಿಂಗ್ಸ್ ಏನಾದ್ರು ಇತ್ತು ಅಂದ್ರೆ ಅದನ್ನು ಕೂಡ ಆಡ್ ಮಾಡೋಣ ಅಂತೇಳಿ ಅನ್ಕೊಂತಾ ಇದ್ದೀನಿ. ಸೊ ಹಾಗಾಗಿ ಇವತ್ತು ಮಾರ್ನಿಂಗ್ ಎದ್ದು ಇವಾಗ ಯೋಗ ಎಲ್ಲ ಮಾಡಿ ಇವಾಗ ಸ್ವಲ್ಪ ಕೆಲಸ ಇದೆ. ಸೊ ಮನೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ಎಡಿಟಿಂಗ್ ಕೆಲಸನೆಲ್ಲ ಮಾಡಿ ಒಂದ್ ಸ್ವಲ್ಪ ಪೇಟೆಗೆ ಹೋಗ್ಬೇಕಿದೆ. ಸೊ ಪೇಟೆಗೆ ಹೋಗ್ಬಿಟ್ಟು ಅಲ್ಲೇನೆಲ್ಲ ಮಾಡ್ತೀನಿ, ಅಲ್ಲಿಂದ ಬಂದು ಏನೆಲ್ಲ ಮಾಡ್ತೀನಿ ಅಂತ ನೀವೇ ನೋಡಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ, ಲೆಟ್ಸ್ ಗೋ. ಸೊ ಇವಾಗ ದೋಸೆ ಮಾಡ್ಬೇಕು. ನಿಮ್ಗೆ ನಾನು ಹೆಲ್ಪ್ ಮಾಡ್ತೀನಿ. ಆಯ್ತು ಮಾಡಿ ಹೋಗಿ ನೀವು. ನಮ್ಮ ಅಜ್ಜಿ, ಇವಾಗ ನಮ್ಮ ಅಜ್ಜಿಗೆ ತಿಂಡಿ ಮಾಡಿಕೊಡ್ಬೇಕು. ನಮ್ಮಮ್ಮ ದೀಪ ಹಚ್ತಾವಂತೆ, ಕಾಗೆಗೆ ಊಟ ಹಾಕ್ತಾ ಇರೋದು ಇವಾಗ. ಬಂತು ನೋಡಿ, ಬಂತು 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 ಬಂತು. ಈ ಬೆಕ್ಕಿಗೂ ಸಪ್ರೇಟ್ ಆಗಿ ಹಾಕ್ತಿವಿ, ಕಾಗೆಗೆ ಸಪ್ರೇಟ್ ಆಗಿ ಹಾಕ್ತಿವಿ. ಕಾಗೆಗೆ ಹಾಕಿರೋದು ಬೆಕ್ಕು ತಿನ್ನುತ್ತೆ ಬಂತು. ಇವಾಗ ದೋಸೆ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ದೋಸೆ ಸರಿಯಾಗಿ ಬರ್ತಾ ಇಲ್ಲ, ವಿಡಿಯೋ ಆಫ್ ಮಾಡಿದ್ಮೇಲೆ ದೋಸೆ ಸರಿಯಾಗಿ ಬರ್ತಾ ಇದೆ. ಅದಕ್ಕೆ ಆನ್ ಮಾಡ್ಕೊಂಡೇ ಮಾಡ್ತಾ ಇದ್ದೀನಿ. ನಾನು ದೋಸೆ ಮಾಡ್ತಾ ಇದ್ದೀನಿ. ಇದು ದೋಸೆಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಯಾರು ಗೊತ್ತಾ, ಇದು ಅಮ್ಮ ಯಾಕೆ ಇವತ್ತು ದೀಪ ಹಚ್ತಾ ಇದ್ದಾರೆ ಗೊತ್ತಾ ಗೈಸ್? ನೈಟ್ ಅವ್ರ ತಲೆ ಮೇಲೆ ಪಲ್ಲಿ ಬಿದ್ದಿತ್ತಂತೆ, ಅಲ್ಲಿ ಪಲ್ಲಿ. ಅದಕ್ಕೆ ಎದ್ರುಕೊಂಡು ನೆನ್ನ ದೋಷ ಇದೆ ಅಂತ ಹೇಳ್ಬಿಟ್ಟು ಭಯಪಟ್ಟು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೀಪ ಹಚ್ಚಿ ಹಚ್ತಾ ಇದ್ದಾರೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ಯಾ ತಲೆ ಮೇಲೆ ಅಂದ್ರೆ ಪಲ್ಲಿ ಎಲ್ಲ ಬೀಳುತ್ತಲ್ಲ, ಅಲ್ಲಿ ಎಲ್ಲ ಬೀಳುತ್ತಲ್ಲ, ಸೊ ಅದಕ್ಕೆ ಏನು ಪರಿಹಾರ, ಅಥವಾ ಅದು ಶುಭನ ಅಶುಭನ, ಬಿದ್ರೆ ಏನ್ ಪ್ರಾಬ್ಲಮ್ಮು, ಆ ಥರದ್ದು ಏನಾದ್ರು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಇವಾಗ ರೈಸ್ ಮಾಡಕ್ ಇಡ್ತಾ ಇದೀನಿ. ರೈಸ್ ಮಾಡಕ್ಕೆ ಇಟ್ಟು ಸೊ ಇವಾಗ ರೈಸ್ನ ತೊಳಿತಾ ಇದ್ದೀನಿ. ಎಲ್ಲನೂ ಒಂದೊಂದು ಇಟ್ಬಿಟ್ಟು ವಿಡಿಯೋ ಮಾಡ್ಕೊಬೇಕು ಅಂದ್ರೆ ಲೇಟ್ ಆಗ್ಬಿಡುತ್ತೆ. ಅದಕ್ಕೆ ಹಿಂಗೆ ಜಸ್ಟ್ ತೋರಿಸ್ತಾ ಇದ್ದೀನಿ, ಹಿಂಗೆ ಮಾಡ್ತಾ ಇದ್ದೀನಿ. ನಾನು ಕೂಡ ಇದು ಒಂದು ಕೆಲಸ ಅಲ್ವಾ ನಮ್ದು ಗೈಸ್. ನಮ್ಮಮ್ಮ ದೀಪ ಹಚ್ತಾ ಇದ್ರೆ ನನಗೆ ಇದೆಲ್ಲ ಕೆಲಸ ಬರುತ್ತೆ. ಸ್ವಲ್ಪ ಪಾತ್ರೆನೂ ಇದೆ, ಇದನ್ನ ಮಾಡಿಬಿಟ್ಟು ನೀರು ಕಾದಿದೆ ಹಾಕ್ಬಿಡೋಣ. ಸೊ ಇವಾಗ ರೆಡಿ ಆಗ್ಬಿಟ್ಟು ಪೇಟೆಗೆ ಹೋಗ್ತಾ ಇದ್ದೀನಿ. ಪೇಟೆಗೆ ಯಾಕೆ ಹೋಗ್ತಾ ಇದ್ದೀನಿ ಅಂದ್ರೆ ನಮ್ಮ ಅಮ್ಮಂಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ತಗೊಂಡ್ ಬರೋದಿದೆ. ಈ ವಿಡಿಯೋ ಸ್ಟಾರ್ಟ್ ಮಾಡಿದಾಗ್ಲೇ ಈ ಕಾಗೆಗಳು ಬಂದು ಕೂಗ್ತಾ ಇರುತ್ತೆ ಗೈಸ್, ಯಾವಾಗ್ಲೂ ಹಂಗೇನೆ. ಸ್ಟಾರ್ಟ್ ಮಾಡ್ದಾಗ್ಲೇ ಹೋಗುತ್ತೆ, ಎಲ್ಲಿರುತ್ತೋ ಗೊತ್ತಿಲ್ಲ. ಸ್ಟಾರ್ಟ್ ಮಾಡಿದ ತಕ್ಷಣ ಕಾಗೆಗಳು ಕೂಗೋಕೆ ಸ್ಟಾರ್ಟ್ ಮಾಡೋದು. ಸೊ ಓಕೆ ಫೈನ್. ಸೊ ಇವಾಗ ಟ್ಯಾಬ್ಲೆಟ್ಸ್ ತಗೊಂಡ್ ಬರೋಣ, ಮತ್ತೆ ಒಂದ್ ಸ್ವಲ್ಪ ಥಿಂಗ್ಸ್ಗಳು ತಗೊಳೋದಿದೆ. ಸೊ ಹಾಗಾಗಿ ಆಗತ್ತಾ ಇಲ್ವಾ ಗೊತ್ತಿಲ್ಲ. ಇವಾಗ ಟೈಮ್ ಬೇರೆ ಆಯ್ತು, ಬಂದು ಕೆಲಸ ಬೇರೆ ಮಾಡ್ಬೇಕು. ಸೊ ಹಾಗಾಗಿ ಬೇಗ ಹೋಗ್ಬಿಟ್ಟು ಬರ್ಬೇಕು. ಮಳೆ ಬರೋ ಥರ ಬೇರೆ ಇದೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ರೈನ್ ಕೋಟ್ ಹಾಕೊಂಡೇ ಹೋಗ್ಬಿಡೋಣ, ಮತ್ತೆ ಪದೇ ಪದೇ ನಿಲ್ಸಿ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಹೋಗೋಣ ಬನ್ನಿ. ಸೊ ಇವಾಗ ನಮ್ಮೂರಿನ ಒಂದು ಬಜಾರಿಗೆ ಬಂದಿದ್ದೀನಿ. ಸೊ ಏನಾದರೂ ಸಿಗುತ್ತಾ ನೋಡೋಣ, ಸಿಕ್ಕಿದ್ರೆ ಸುಮ್ಮನೆ ಬಂದೆ, ಡ್ರೆಸ್ಸಿಗೆ ಟ್ಯಾಕ್ಸ್ ಬಿತ್ತು. ಸೊ ಸುಮ್ಮನೆ ಏನಾದರೂ ಒಂದು ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಬಟ್ ಇಲ್ಲಿ ಬಂದ ತಕ್ಷಣ ನಾನು ಏನಾದರೂ ಶಾಪಿಂಗ್ ಮಾಡೇ ಮಾಡ್ತೀನಿ ಅಂತ ನನಗೆ ಗೊತ್ತಿತ್ತು, ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ. ಸೊ ಹಾಗಾಗಿ ಬಂದು ಒಂದು ಸ್ವಲ್ಪ ಟೀ ಶರ್ಟು ಮತ್ತು ಒಂದು ಸ್ವಲ್ಪ ಡ್ರೆಸ್ ತಗೊಂಡು ಇವಾಗ ಹೋಗೋಣ. ಟೈಮ್ ಆಯಿತು, ಬೇಗ ಬೇಗ ಅಮ್ಮನಿಗೆ ಟ್ಯಾಬ್ಲೆಟು ಮತ್ತು ಒಂದು ಸ್ವಲ್ಪ ಕ್ಯಾಶ್ ವಿಡ್ರಾ ಮಾಡೋದಿದೆ. ಸೊ ಮಾಡಿಕೊಂಡು ಮನೆಗೆ ಹೋಗೋಣ ಬನ್ನಿ. ಹೋಗೋಣ
ಸೊ ಫ್ರೂಟ್ಸ್ ತಗೋತಾ ಇದ್ದೀನಿ ಇವಾಗ. ಸಂಡೇ ಹೋಗಿದ್ರೆ ಸಂತೆ ಮಾರ್ಕೆಟ್ ಅಲ್ಲೇ ತಗೋಬೋದಿತ್ತು, ಬಟ್ ಹೋಗಕ್ ಆಗಿರ್ಲಿಲ್ಲ. ಸೊ ಹಾಗಾಗಿ ಅಮ್ಮಂಗೆ ಟ್ಯಾಬ್ಲೆಟ್ ತರೋ ನೆಪದಲ್ಲಿ ಹೋಗಿ ಜಸ್ಟ್ ಟ್ಯಾಬ್ಲೆಟ್ ತಗೊಂಡ್ ಬರೋಣ ಅಂತೇಳಿ ಹೋಗಿ ಇಷ್ಟು ಟ್ಯಾಕ್ಸ್ ಹಾಕೊಂಡು ಬಂದಿದ್ದೀನಿ. ಬೇಕಿತ್ತ ನನಗೆ ಇದು ಹೋಗೋದು? ಪರವಾಗಿಲ್ಲ ಬನ್ನಿ. ನಿಮಗೆ ಟ್ಯಾಬ್ಲೆಟ್ ತರಕ್ಕಂತ ಹೋಗಿ ನಾನು ಇಷ್ಟು ತಗೊಂಡ್ ಬಂದಿದ್ದೀನಿ. ಏನ್ ಹೇಳ್ತೀರಾ? ಇಲ್ಲ ನನ್ ಕಂಡಾಗೆ ನಾನು ಹೋದ್ರೆ ಹಾಗೆ ಚಿಕ್ಕನಂದ್ರೆ ಬರ್ಗಿ ತಗೋಬಾರದು. ನಮ್ಮ ಅಮ್ಮನ ಕನ್ನಡ ನೋಡಿ ಗೈಸ್, ನೋಡಿದೆಲ್ಲ ತಗೊಂಡ್ ಬರ್ಬೇಕು. ಹಾ ಕರೆಕ್ಟ್ ನೋಡಿದೆಲ್ಲ ತಗೋಬರೋದು. ಇವ್ದು ನೋಡಿದ್ ನಾನು ಕಾಯ್ಕೊಂಡು ಕೂತಿರೋದಿಲ್ಲ. ಚಿನ್ನಿ ಮರಿ. ಸೊ ಇವಾಗ ಕೆಲಸ ಸ್ಟಾರ್ಟ್ ಆಗುತ್ತೆ. 1 o'clock ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕೆಲಸ ಆ್ಯಸ್ ಯೂಶುವಲ್. ಸೊ ಡೈಲಿ ವ್ಲಾಗ್ ಆಗಿರೋದ್ರಿಂದ ಜಾಸ್ತಿ ಕಂಟೆಂಟ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಯಾವುದನ್ನು ಕೂಡ. ಸೊ ಎಷ್ಟಾಗುತ್ತೋ ಅಷ್ಟನ್ನು ಕ್ಯಾಪ್ಚರ್ ಮಾಡ್ತೀನಿ, ಏನು ಮಾಡ್ತೀನೋ ಅದನ್ನು ಕ್ಯಾಪ್ಚರ್ ಮಾಡ್ತೀನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಈಗ ಮೀಟಿಂಗ್ ಸ್ಟಾರ್ಟ್ ಆದಮೇಲೆ ಕೆಲಸ. ಸೊ ತುಂಬ 11 o'clock ತನಕ ಕಂಟಿನ್ಯೂಸ್ ಕೆಲಸ ಇರುತ್ತೆ. ಮಿಡಲಲ್ಲಿ ಊಟ ಬಿಟ್ಟರೆ ಒಂದು 5 minutes ಗ್ಯಾಪ್ ತೊಗೊಂಡ್ರೆ ಅಷ್ಟೇ. ಮತ್ತೆ ಜಾಸ್ತಿ ಬ್ರೇಕ್ಸ್ ಕೂಡ ತೊಗೊಳೋದಕ್ಕಾಗೋದಿಲ್ಲ, ಯಾಕಂದರೆ ಕೆಲಸ ಕೂಡ ಪೆಂಡಿಂಗ್ ಉಳ್ಕೊಂಡ್ಬಿಡುತ್ತೆ. ಸೊ ಅದು ಕೂಡ ನನಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೈಟ್ ಮತ್ತೆ ನಿಮಗೆ ಏನಾದರೂ ಮಿಡಲಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಏನಾದರೂ ಇತ್ತು ಅಂದರೆ ಕ್ಯಾಪ್ಚರ್ ಮಾಡ್ತೀನಿ. ಸೊ ಅಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್. तुमके पटलेन ಇದು ಪಟ್ಲೇನು ಕಾ ಹೋಯ್ ಕರು ಕುತುಮ್ ಇದ ಕಾಮ್ ಕೋ ಕಾಯೋ ಗುನು ತುಮ್ ದೇगा दे बाप पटने बे ತಂಗೋಯ್ ಕಾ ಬಾಪ ಚಿಗನಟ ತಾ ತಂಗನೆ ಒಂದೇನ ಗಾ ಗಾ ನಿಂಕ ಹೆಸರೇನು? ಕ್ರಿಯಾನ್ಶ್. ನೀ ಎಷ್ಟನೇ ಕ್ಲಾಸು? 2. ಸುಳ್ಳು. ಬಾವೋಡಿ LKG. ನೋಡಿ, ಮಧ್ಯಾಹ್ನ ಇಲ್ಲೇ ಮಲ್ಕೊಂಡ್ಬಿಟ್ಟು ಇವಾಗ ಸಂಜೆ ಆಯ್ತು ಎದ್ದೋಳಪ್ಪ ಅಂದ್ರೆ ಹಿಂಗೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಹಿಂಗ್ ಮಲಗಿದ್ದ ನೋಡಿ. ಎದ್ದೋಳು. ಅಯ್ಯೋ ಎದ್ದೋಳವ ಬಜ್ಜಿ. ನಾಟಕ ಮಾಡ್ತಿ? ನಾಟಕ ಮಾಡ್ತಿ ನೀನು? ನಮ್ಮಮ್ಮ ನನಗೆ ಕಾಲ್ ಮಾಡಿದ. ಥ್ಯಾಂಕ್ ಯು.